ವೀಕ್ಷಕರೇ, ಮಂಡಿಕಲ್ಲು ಹಾಲಿನ ಡೈರಿ ಅಧ್ಯಕ್ಷರಾದ ಅನಿಲ್ ಬಾಬು ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. ನನ್ನ ಹೆಸರು ಅನಿಲ್ ಅಂತೇಳಿ ಮಂಡಿಕಲ್ಲು ಹಾಲು ಉತ್ಪಾದಕ ಸಂಘದಿಂದ ಅಧ್ಯಕ್ಷನಾಗಿದ್ದೀನಿ. ನಮ್ಮ ಎಲ್ಲ ಡೈರಿ ಊರಿನ ಮುಖಂಡರು ಎಲ್ಲ ದೊಡ್ಡವರು ಎಲ್ಲ ಸೇರಿ ನನ್ನನ್ನು ನಮ್ಮ ಡೈರೆಕ್ಟ್ರು ಎಲ್ಲ ಸೇರಿ ನಮ್ಮ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು. ನಾವು ಅವ್ರಿಗೆ ನಮ್ಮ ಡೈರಿಯಿಂದ ಎಲ್ಲ ಇನ್ಸೂರೆನ್ಸ್ ಆಗಲಿ, ಯಾವುದೇ ಇದು ಯಶಸ್ವಿನಿ ಇದಾಗಲಿ ಎಲ್ಲನೂ ಶೇರ್ ಹೋಲ್ಡರ್ ಶೇರ್ ಇದರಿಂದ ಆಗಲಿ ಶೇರ್ ಎಲ್ಲ ಕಟ್ಟಿಸ್ಕೊಂಡು ಎಲ್ಲ ಇದು ಮಾಡಿ ಎಲ್ಲ ರೈತರಿಗೂ ಅನುಕೂಲ ಮಾಡಿದ್ದೀವಿ ನಾವು ಎಲ್ಲ. ಹಂಗೆ ಅವರು ಹಂಗೆ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಮ್ಮ ಡೈರೆಕ್ಟ್ ಆಗಲಿ ಹಾಲು ಉತ್ಪಾದಕರಾಗಲಿ ಎಲ್ಲರೂ ಅದೇ ತರಹ ನಮಗೆ ಒಂದು ಸಲಹೆ ಕೊಟ್ಟು ಅವರು ಎಲ್ಲ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಅವರು ನಾವು ಯಾವುದೇ ತರಹ ಅವ್ರೇನೇನೋ ಪ್ರಾಬ್ಲಮ್ಸ್ ಇದ್ದು ಬಂದು ಹೇಳಿದ್ರು ನಾವು ಅವ್ರಿಗೆ ಅನ್ವಯಿಸ್ಕೊಂಡು ಅವ್ರಿಗೆ ಏನು ಪ್ರಾಬ್ಲಮ್ ಇದ್ದರೂ ನಾವು ಹೇಳಿ ಇದು ಅವ್ರಿಗೆ ಎಲ್ಲ ತರಹ ಸಹಾಯನೂ ನಾವು ಮಾಡಿದ್ದೀವಿ. ಅದರಿಂದ ನಮಗೆ ಎಲ್ಲ ಡೈರೆಕ್ಟ್ರುಗಳು ಎಲ್ಲನೂ ಪಾಪ ಅನುಕೂಲ ಎಲ್ಲ ನಮ್ಗೆ ಒಳ್ಳೆಯದೇ ಮಾಡಿದ್ದಾರೆ. ಎಲ್ಲರೂ ಸಹಾಯ ಮಾಡ್ತಾರೆ. ನಮ್ಗೆ ಏನೇ ಆಗಲಿ ಅವರು ಮುಂದೆ ನಿಂತು ಪ್ರೋತ್ಸಾಹ ಕೊಡ್ತಾರೆ. ಯಾವ ಥರ ಏನು ಮಾಡಬೇಕಾಗಿದ್ರು ಅಷ್ಟು ಹೇಳಿ ನಮ್ಮ ಹಾಲಾಗ್ತಾರಲ್ಲ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಮ್ಮ ಆಯಿನ ಮೂಲಕ? ನಾವು ಹೇಳ್ದಂಗೆ ಪಾಪ ಅವರು ಎಲ್ಲ ಥರ ಗುಣಮಟ್ಟ ಹಾಲು ಕೊಡ್ತಾರೆ. ನಾವು ಅವ್ರಿಗೆ ಅದೇ ತರಹ ನಾವು ಏನು ಬೇಕಾಗಿದ್ರು ಫೀಡ್ ಆಗಲಿ ಏನಾಗಲಿ ಅವ್ರಿಗೂ ಪ್ರೋತ್ಸಾಹ ಕೊಟ್ಟು ಎಲ್ಲ ಥರ ಇದು ಮಾಡ್ತಾ ಇದ್ದೀವಿ. ಸರ್, ಡೈರಿಯಿಂದ ರೈತರಿಗೆ ಏನೇನು ಅನುಕೂಲ ಇದೆ ಸರ್? ಡೈರಿಯಿಂದನಾ ಅವ್ರಿಗೆ ಶೇರ್ ಇನ್ಸೂರೆನ್ಸ್ ಇದೈತೆ, ಯಶಸ್ವಿನಿ ಕಾರ್ಡು ಐತೆ. ಹಸು ಅಕಸ್ಮಾತ್ ಇದು ಡೆತ್ ಆದರೂ ಇನ್ಸೂರೆನ್ಸು ಕ್ಲೈಮ್ ಆಗುತ್ತೆ. ವರ್ಷನೂ ಇನ್ಸೂರೆನ್ಸು ರಿನ್ಯೂವಲ್ ಮಾಡ್ಕೊಡ್ತಾ ಇರ್ತೀವಿ. ಹಂಗೆ ತರಹ ಇದು ಯಶಸ್ವಿನಿ ಕಾರ್ಡು ಮೊನ್ನೆ 1-2 ವರ್ಷದಿಂದ ಇರಲಿಲ್ಲ. ಈ ವರ್ಷ ಯಶಸ್ವಿನಿ ಕಾರ್ಡುನು ಅದು ಇದು ಮಾಡವ್ರೆ. ಅದು ಮೊನ್ನೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀವಿ. ಸರ್, ನೀವು ಬಡವ್ರ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನಾದರೂ ನಿಮ್ಮ ಡೈರಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದೀರಾ? ಸದ್ಯಕ್ಕೇನು ಅವರು ಯಾರು ಬಂದೇನು ಕೇಳಿಲ್ಲ. ನಾವು ಬಂದು ಕೇಳಿದ್ರೆ ಬೇರೆ ಥರ ನಾವು ಡೈರಿಯಿಂದ ಇದ್ದಿದ್ರು ನಾವು ಸ್ವಂತ ಇದಾದರೂ ನಾವು ಮಾಡಿಕೊಡ್ತೀವಿ. ಹೌದಾ? ನಿಮ್ಮ ನಿರ್ದೇಶಕರು ಯಾವ ರೀತಿ ಸರ್ ನಿಮ್ಮ ಸ್ಪಂದಿಸ್ತಾರ? ಎಲ್ಲ ಪರವಾಗಿಲ್ಲ, ಎಲ್ಲಾನು ಸ್ಪಂದಿಸ್ತಾರೆ. ನಿಮ್ಮ ಕಾರ್ಯದರ್ಶಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾರ್ಯದರ್ಶಿನೂ ಪರವಾಗಿಲ್ಲ, ಎಲ್ಲಾನು ಸಿಬ್ಬಂದಿಯವರು ಎಲ್ಲಾನು ಒಂಥರ ನಮ್ಗೆ ಹೇಳ್ದಂಗೆ ನಾವು ಇದು ಮಾಡಿಕೊಟ್ಟು ಇದು ಮಾಡ್ತಾರೆ, ಸಹಕಾರ ಮಾಡ್ತಾ ಇರ್ತಾರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಮ್ಮ ಕುಮಾರಸ್ವಾಮಿ ಅವರು ಅಂದರೆ ರೈತರ ಪರ ನಿಲ್ಲೋರು ಕುಮಾರಸ್ವಾಮಿ ಅವರು. ಯಾವುದೇ ಥರ ಇವಾಗ ರೈತರು ಸಾಲ ಮನ್ನಾ ಆಗಲಿ, ಈ ಲಾಟ್ರಿ ಟಿಕೆಟ್ ಆಗಲಿ ಎಲ್ಲ ಇದು ಮಾಡಿರೋದು ಕುಮಾರಸ್ವಾಮಿ ಅವರೇ. ಯಾರೇ ಆಗಲಿ ರೈತರ ಬಗ್ಗೆ ಕಾಳಜಿ ವಹಿಸಿಲ್ಲ. ಕುಮಾರಸ್ವಾಮಿ ಅವರೊಬ್ಬರೇ. ನಾವು ಫಸ್ಟ್ ಸುಮಾರು 50 ವರ್ಷಗಳಿಂದ ನಾವು JDS. ಇವಾಗೂ JDS ಬಿಟ್ಟು ಬೇರೆದಾಗಿ ಯಾವುದಕ್ಕೂ ಓಟ್ ಹಾಕಿಲ್ಲ. ಇವಾಗ ಮೊನ್ನೆ NDA ಆದಾಗಿಂದ ಇಬ್ಬರು ಅಲಿಯನ್ಸ್ ಆಗಿ ಮಾಡ್ತಾ ಇರೋದು. ಕುಮಾರಣ್ಣ ನಮ್ಮ ರೈತರ ಬಗ್ಗೆ ಇದು ಮಾಡಿರೋದು. ಆ ಮೊನ್ನೆ ಯಾವುದೋ ಒಂದು ಗಲಾಟೆಯಿಂದ ಪಾಪ ಎಲ್ಲೋ ಇರೋರು ಕುಮಾರಣ್ಣನ ತೆಗೆದಿರು. ಆದ್ದರಿಂದ ಗಲಾಟೆ ಅದಕ್ಕೆ ಯಾವ್ದಾವುದೋ ಗಲಾಟೆ ಆಗಿಬಿಡ್ತಾ ಇದೆ ಪಾಪ. ಅದು ಕುಮಾರಣ್ಣ ಯಾವತ್ತೇ ಆಗಲಿ, ಕುಮಾರಣ್ಣ ಆಗಲಿ ದೇವೇಗೌಡರಾಗಲಿ ರೈತರಿಗೆ ಒಳ್ಳೇದು ಮಾಡೋದೇ ಆಗಲಿ, ಅವರು ಬೇರೆ ಎಲ್ಲ ಪರವಾಗಿ ರೈತರ ಪರವಾಗಿ ನಿಲ್ಲೋದೇ ಕುಮಾರಣ್ಣ ಅವರ, ದೇವೇಗೌಡ ಅಪ್ಪಾಜಿ ಅವರೇ. ಅದ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಜೋರಾಗಿ ಇದು ಮಾಡ್ತಾ ಇದ್ದಾರೆ ರೈತರಿಗೆ. ಏನು ಸ್ಪಂದಿಸ್ತಾರೆ ಸರ್ ಅವರು? ಬಂದು ಸ್ಪಂದಿಸ್ತಾರೆ ಸರ್. ಆ ಮೊನ್ನೆ ತಾನೇ ಇವಾಗ ಯಾವ್ದೋ ಗಲಾಟೆಯಿಂದ ಕೇಸಲ್ಲಿ ಇದಾಗೈತೆ, FIR ಆಗೈತೆ. ನಮ್ಮೂರಿಗೆ ಬಂದು ಪಾಪ ಅವರು ನಿಖಿಲ್ ಕುಮಾರಸ್ವಾಮಿ ಅವರು, JK ಕೃಷ್ಣಾರೆಡ್ಡಿ ಅವರು, ರವಿಕುಮಾರ್ ಮೇಲೂರು ರವಿ ಅವರು ಅವರೆಲ್ಲ ಬಂದು ಮೊನ್ನೆ ಎಲ್ಲಾನು 3 ದಿವಸ ಆಯ್ತು ಬಂದು ಎಲ್ಲ ಮಾತಾಡಿ ಹೋಗಿದ್ದಾರೆ. ರೈತರಿಗೆ ಸ್ಪಂದಿಸ್ತಾರೆ ಅವರೇ. ಕುಮಾರಸ್ವಾಮಿ ಆಗಲಿ, ನಿಖಿಲ್ ಕುಮಾರಸ್ವಾಮಿ ಆಗಲಿ, ದೇವೇಗೌಡರಾಗಲಿ ಎಲ್ಲ ರೈತರಿಗೆ ಅವರು ಜಾಸ್ತಿ ಒಳ್ಳೇದು ಮಾಡೋದು ಎಲ್ಲ ಅವರಿಂದಾನೇ ರೈತರು. ಘಟನೆ ನಡೆದಿದ್ದು ಸರಿನಾ ಸರ್? ಅವತ್ತು ಅಲ್ಲಿ ಘಟನೆ ನಡೀತಾ ಇಲ್ಲ ಒಕ್ಕಲಿಗರ ಸಂಘ ಇದರಲ್ಲಿ ಕೆಂಪೇಗೌಡ ಜಯಂತಿ ದಿವಸ, ಅದು ಯಾವ ರೀತಿ ಸರ್ ಹೇಳಿ ನಿಮ್ಮ ಪ್ರಕಾರ? ಸರ್, ಗಲಾಟೆ ಅವರು ಬೇಕಾಗಿ ಏನು ಮಾಡಿರ್ತಾರೆ ಗಲಾಟೆದು. ಗಲಾಟೆ ಇವಾಗ ಕುಮಾರಸ್ವಾಮಿ ಅವ್ರು ಬೈದಿರೋದಕ್ಕೆ ಹುಡುಗರು ಪಾಪ ಬಿಸಿ ರಕ್ತದಲ್ಲಿದ್ದಾರೆ, ಮಾತಾಡಿದ್ದಾರೆ. ಅದು ಓಕೆನೆ. ಆ ಸಮಯದಲ್ಲಿ ಮಾತಾಡಿದ್ದು ಸರಿ ಅನ್ಸ ಸರ್? ಕೆಂಪೇಗೌಡ ಜಯಂತಿ ನಡೀತಿತ್ತಲ್ಲ, ಆ ಸಮಯದಲ್ಲಿ ಇವರು ಹೋಗಿ ಗಲಾಟೆ ಮಾಡಿ ಸರಿ ಅಂತೀರಾ? ಗಲಾಟೆ ಅಂದ್ರೆ ಇವರು ಪಾಪ ಕುಮಾರಸ್ವಾಮಿ ಅಂದ್ರೆ ಇವರು ತಡೆಯಕ್ಕಾಗಲ್ಲ, ಅಭಿಮಾನಿಗಳು.
ಯಾರಿಗೆ ನಿಮ್ಗೆ ಆಗ್ಲಿ ನಮ್ಗೆ ಆಗ್ಲಿ ಕೋಪ ಬಂದೇ ಬರ್ತಾರೆ. ಬಂದೇ ಬರ್ತದೆ. ಇವಾಗ ಬೇರೆ ಬೇರೆ ಅವರು ಇದು ತೆಗಿಬಾರ್ದು ಯಾವುದೇ ಆಗ್ಲಿ. ಹೌದು. ಕುಮಾರಸ್ವಾಮಿ ಅವ್ರು ಮಾಡಿರೋದು ಎಲ್ಲ ಒಳ್ಳೇದೇ ಮಾಡಿರೋದು, ರೈತರ ಪರವಾಗೇ ನಿಲ್ಲಿರೋದೇ ಕುಮಾರಸ್ವಾಮಿ ಅವರು. ಅದು ಬಿಟ್ಟು ಎಲ್ಲ ಜನಾಂಗ ಯಾವ್ದಾವ್ದೋ ರಾಜಕೀಯ ತೆಗೆದು ಬಿಟ್ರೆ ಆಗಲ್ಲ. ಕುಮಾರಸ್ವಾಮಿ ಜನ ಎಲ್ಲ ಜನಾಂಗದವ್ರು ಬೇಕಾಗಿದೆ. ಎಲ್ಲ ಇವಾಗ ಒಂದೇ ಪಾರ್ಟಿ ಅನ್ನೋರಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಪಾರ್ಟಿಗಳು